ನೋಡಿ, ಮಾಧ್ಯಮಗಳಲ್ಲಿ ಬಹುಶಃ ಇದು ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಒಂದು ಮೆಸೇಜನ್ನು ಪಾಸ್ ಮಾಡಿದೆ. ನಿಜವಾಗಿ ಕೂಡ ಮುಖ್ಯಮಂತ್ರಿಗಳು ಒಂದು ರೀತಿಯ ಆವೇಶದಲ್ಲಿ ಯಾವ ಕೂಡ ಅವ್ರ ಕೈ ಮಾತ್ರ ಮಾಡಿಲ್ಲ. ಅದು ತಪ್ಪಾಗಿ ನಿಮಗೆ ಅದು ತೋರಿಸ್ತಾ ಇದ್ದೀರಿ. ನಿಜವಾಗಿ ಕೂಡ ಮಾಧ್ಯಮಕ್ಕೂ ಕೂಡ ಕೇಳಲಿಕ್ಕೆ ನಾನು ಬಯಸ್ತೀನಿ. ಅವ್ರ ಆವೇಶದಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಬೇರೆ ರೀತಿಯಲ್ಲಿ ಅವ್ರನ್ನ ಪ್ರೊಟೆಸ್ಟ್ ಮಾಡ್ತಿರುವಾಗ ಇಲ್ಲ ನೀವು ಅವ್ರನ್ನೆಲ್ಲ ಯಾಕೆ ಒಳಗಡೆ ಬಿಟ್ಟಿದ್ದೀರಿ ಅಂತೇಳಿ. 10 ಗ್ರಾಂ ಖರೀದಿಗೆ 1000 ರೂಪಾಯಿ ವಿನಾಯಿತಿ, ಮತ್ತೆ ವೇಸ್ಟೇಜ್ ಮೇಲೆ 10% ರಿಯಾಯಿತಿ. ಮನು ಜ್ಯುವೆಲರ್ಸ್, ಕೋಪಿಕರ್ ರಸ್ತೆ, ಹುಬ್ಬಳ್ಳಿ. ಅದು ಅವರ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಒಂದು ಅಧೀನದಲ್ಲಿ ಬರುವಂಥದ್ದು. ಎಲ್ಲೋ ಒಂದು ಕಡೆ ಅದು ವೈಫಲ್ಯವಾದಾಗ ಅವರು ಅದನ್ನು ಜೋರಾಗಿ ಮಾತಾಡಿದ್ದು ಬಿಟ್ಟರೆ ಅಂಥದ್ದು ಯಾವುದು ಕೈ ಮಾಡುವಂಥದ್ದು ಅದೆಲ್ಲ ಕೂಡ ಬೇರೆ ರೀತಿಯ ಅದನ್ನು ಇದಾಗಿದೆ. ಎಲ್ಲೋ ಒಂದು ಕಡೆ ಬೇರೆ ಜನರಿಗೆ ಮಾಹಿತಿ ತಪ್ಪು ಹೋಗಿದೆ. ಖಂಡಿತವಾಗಿ ಕೂಡ ಇವತ್ತು ಬಹಳ ಧ್ವನಿಯ ಗಟ್ಟಿ ಮಾತಿನಲ್ಲಿ ಮಾತಾಡ್ಬೋದು ಮುಖ್ಯಮಂತ್ರಿಗಳು, ಆದರೆ ಬಹಳ ಹೃದಯದಿಂದ ಬಹಳ ಮೃದು ಸ್ವಭಾವದವರು. ಖಂಡಿತವಾಗಿ ಕೂಡ ಇದು ತಪ್ಪು. ಎಲ್ಲೋ ಒಂದು ಕಡೆ ಜನರಿಗೆ ಮಾಹಿತಿ ಹೋಗಿದೆ. ಮಾಧ್ಯಮದವರು ಕೂಡ ತಾವು ತಿಳ್ಕೊಂಡು ಖಂಡಿತವಾಗಿ ಕೂಡ ಮುಖ್ಯಮಂತ್ರಿಗಳನ್ನ ಈಗಲ್ಲ, ಸುಮಾರು ಹಿಂದೆ ಅವರ 5 ವರ್ಷಗಳ ಅವಧಿ ಆಡಳಿತವನ್ನು ಕೂಡ ತಾವು ನೋಡಿದಿರಿ. ಈಗಿನ ಒಂದು 2 ವರ್ಷದ ಆಡಳಿತ ಅವಧಿಯನ್ನು ಕೂಡ ತಾವೆಲ್ಲ ನೋಡಿದಿರಿ. ಬಹುಶಃ ಅವರು ಯಾವತ್ತೂ ಕೂಡ ಬಡವರು, ಜನಸಾಮಾನ್ಯರು, ಕಡು ಬಡವರ ಜೊತೆಗೆ ಅವರ ಒಂದು ಇದರಲ್ಲಿ ಯಾವತ್ತೂ ಕೂಡ ಭಾಳ ವಿಶ್ವಾಸವನ್ನು ಇಟ್ಟಂಥವ್ರು. ಖಂಡಿತವಾಗಿ ಕೂಡ ಅಧಿಕಾರಿಗಳು ಕೂಡ ಯಾವತ್ತೂ ಕೂಡ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಯಾವತ್ತೂ ಕೂಡ ಮೆಚ್ಕೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳು ಯಾವತ್ತೂ ಅವರ ಆಡಳಿತವನ್ನು ಎಲ್ಲ ಅಧಿಕಾರಿಗಳು ಕೂಡ ಮೆಚ್ಕೊಂಡಿದ್ದಾರೆ. ಖಂಡಿತವಾಗಿ ಕೂಡ ಅದು ತಪ್ಪು ಒಂದು ದೃಶ್ಯ ಬಿಂಬಿತವಾಗಿದೆ.